ಎಸ್ಐಆರ್ ಎನ್ನುವುದು ನಿಜವಾಗಿಯೂ ಪ್ರಜಾಸತ್ತಾತ್ಮಕ ಪ್ರಕ್ರಿಯೆಯೇ ಆಗಿದ್ರೆ ಅದರ ಹೆಸರಲ್ಲಿ ಮುಸ್ಲಿಮರನ್ನ ಯಾಕೆ ಟಾರ್ಗೆಟ್ ಮಾಡಲಾಗ್ತಾ ಇದೆ? ಬಂಗಾಳದಲ್ಲಿ ಎಸ್ಐಆರ್ ಕೋಮು ಬಣ್ಣ ಪಡೆಯುವಂತಾಗಿರುವುದು ಹೇಗೆ? ಮುಸ್ಲಿಮರೇ ಹೆಚ್ಚಿರುವ ಬಂಗಾಳದ ಕೆಲ ಪ್ರದೇಶಗಳನ್ನು ಯಾಕೆ ಮಡಿಲ ಮೀಡಿಯಾಗಳು ಕೆದಕಿ ನೋಡ್ತಾ ಇವೆ? ಕೋಲ್ಕತಾದ ಸ್ಲಂ ನಿವಾಸಿಗಳನ್ನು ಬಾಂಗ್ಲಾದೇಶೀಯರು ಎಂದು ಆರೋಪಿಸಿ ಭಯ ಮತ್ತು ಗೊಂದಲವನ್ನು ಹುಟ್ಟುಹಾಕ್ತಾ ಇರುವುದು ಯಾಕೆ? ಚುನಾವಣೆ ಹೊತ್ತಲ್ಲಿ ಇಂತಹ ನಿರೂಪಣೆಗಳು ಸಾಮಾನ್ಯರ ಜೀವನದ ಮೇಲೆ ಬೀರಬಹುದಾದ ಪರಿಣಾಮ ಎಂಥದ್ದು? ಎಸ್ಐಆರ್ ಬಗ್ಗೆ ಈಗಾಗಲೇ ಇರುವ ತಕರಾರುಗಳು ಹಲವು. ಬಿಹಾರದಲ್ಲಿ ನುಸುಳುಕೋರರ ವಿರುದ್ಧ ಎಂಬಂತೆ ಅದನ್ನು ಬಿಂಬಿಸುತ್ತಾ ಕಡೆಗೆ ಯಾವ ನುಸುಳುಕೋರರು ಯಾವ ವಿದೇಶಿಯರು ಪತ್ತೆಯಾಗದೆ ಹೋದದ್ದು ತಿಳಿದೇ ಇದೆ. ಈಗ ಅದೇ ವರಸೆಯನ್ನು ಪಶ್ಚಿಮ ಬಂಗಾಳದಲ್ಲಿ ಬಳಸಲಾಗ್ತಾ ಇದೆ. ಅಲ್ಲಿ ಮುಸ್ಲಿಮರನ್ನ ಎಸ್ಐಆರ್ ಹೆಸರಿನಲ್ಲಿ ಗುರಿ ಮಾಡಲಾಗ್ತಾ ಇದೆ. ಮತ್ತೆ ಇದು ನಿಜವಾಗಿಯೂ ಅಪಾಯಕಾರಿಯಾಗಿದೆ. ಮುಖ್ಯವಾಗಿ ಮುಸ್ಲಿಮರೇ ಹೆಚ್ಚಿರುವ ಕೋಲ್ಕತ್ತಾದ ನ್ಯೂ ಟೌನ್ ಮತ್ತು ಗುಲ್ಶನ್ ಕಾಲನಿ ನಿವಾಸಿಗಳನ್ನು ಬಾಂಗ್ಲಾದೇಶೀಯರು ಎಂದು ಮಡಿಲ ಮೀಡಿಯಾಗಳು ಬಿಂಬಿಸ್ತಾ ಇರುವುದು ಆ ಜನರನ್ನ ಕಂಗೆಡಿಸಿದೆ. ಮೀಡಿಯಾಗಳ ಕಣ್ಣಿಗೆ ಬೀಳುವುದನ್ನು ತಪ್ಪಿಸಲು ಅವರೆಲ್ಲ ಕೆಲಸಕ್ಕೂ ಹೋಗದೆ ಮನೆಯೊಳಗೆ ಉಳಿಯುತ್ತಾ ಇದ್ದಾರೆ. 300-400 ರೂಪಾಯಿಗೆ ದಿನವಿಡೀ ದುಡಿಬೇಕಾದ ಅವರು ಮನೆಗಳಿಗೆ ಬೀಗ ಹಾಕಿ ಕೆಲಸಕ್ಕೆ ಹೋದರೆ ಎಸ್ಐಆರ್ಗೆ ಹೆದರಿ ಓಡಿ ಹೋಗಿರುವ ಬಾಂಗ್ಲಾದೇಶೀಯರ ಮನೆಗಳು ಇವು ಎಂದು ಮಡಿಲ ಮೀಡಿಯಾದವರು ಕತೆ ಹೆಣೆಯುತ್ತಾ ಇರುವ ಬಗ್ಗೆ ದಿ ಕ್ವಿಂಟ್ ವರದಿ ಮಾಡಿದೆ. ವರದಿಯ ಪ್ರಕಾರ ತಾವು ಬಡವರು ಮತ್ತು ಮುಸ್ಲಿಮರು ಎಂಬ ಕಾರಣದಿಂದಾಗಿಯೇ ತಮ್ಮನ್ನ ಬಾಂಗ್ಲಾದೇಶೀಯರು ಎಂದು ಜರೆಯಲಾಗ್ತಾ ಇದೆ ಎಂಬುದು ಆ ಜನರ ಸಂಕಟವಾಗಿದೆ. ವಾಸ್ತವ ಏನೆಂದರೆ ತಮ್ಮ ಕುಟುಂಬಗಳು ತಲೆಮಾರುಗಳಿಂದಲೂ ಈ ಸ್ಲಂಗಳಲ್ಲಿ ವಾಸಿಸ್ತಾ ಇವೆ ಎನ್ನುತ್ತಾರೆ ಅವರು. ಪಶ್ಚಿಮ ಬಂಗಾಳದಲ್ಲಿ ಎಸ್ಐಆರ್ ಶುರುವಾದಾಗಿನಿಂದ ಕೋಲ್ಕತ್ತಾ ಮತ್ತಿತರ ಭಾಗಗಳ ಹಲವಾರು ಪ್ರದೇಶಗಳಲ್ಲಿ ಹೆಚ್ಚಿನ ಮುಸ್ಲಿಂ ಜನಸಂಖ್ಯೆ ಇರುವಲ್ಲೆಲ್ಲ ಅವರು ಬಾಂಗ್ಲಾದೇಶೀಯರು ಎಂದು ಕತೆ ಕಟ್ಟುವುದು ಜೋರಾಗಿದೆ. ಕೋಲ್ಕತ್ತಾ ನಗರದ ಪಕ್ಕದಲ್ಲಿರುವ ನ್ಯೂ ಟೌನ್ನಂತಹ ಪ್ರದೇಶಗಳಲ್ಲಿ ಇಂತಹ ಗೊಂದಲ ತೀವ್ರವಾಗಿದೆ. ಮಡಿಲ ಮೀಡಿಯಾಗಳಂತೂ ಎಲ್ಲವನ್ನೂ ಕೋಮು ದೃಷ್ಟಿಯಿಂದ ನೋಡುತ್ತಾ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾ ಇವೆ. ಇದು ಇಲ್ಲಿನ ಜನರಲ್ಲಿ ಪೌರತ್ವವನ್ನೇ ಕಳೆದುಕೊಳ್ಳುವ ಭಯವನ್ನು ಹುಟ್ಟುಹಾಕಿದೆ. ನ್ಯೂ ಟೌನ್ ಸುತ್ತಮುತ್ತಲಿನ ಕೊಳಗೇರಿ ಪ್ರದೇಶಗಳಲ್ಲಿ ಹಲವಾರು ವರ್ಷಗಳಿಂದ ಅಕ್ರಮ ಬಾಂಗ್ಲಾದೇಶಿ ಮತ್ತು ರೋಹಿಂಗ್ಯಾ ಮುಸ್ಲಿಂ ನುಸುಳುಕೋರರು ವಾಸಿಸ್ತಾ ಇದ್ದಾರೆ ಎಂದು ಮೀಡಿಯಾಗಳು ಅರಚಾಡತೊಡಗಿದಾಗ ಈ ಜನರ ಭಯ ಹೆಚ್ಚಾಯಿತು. ಸ್ಲಂಗಳಿಗೆ ನುಗ್ಗಿದ ಮೀಡಿಯಾಗಳು ಆ ನಿವಾಸಿಗಳ ದಾಖಲೆಗಳನ್ನು ಕೇಳಲು ಶುರು ಮಾಡಿದವೆಂಬುದು ನಿಜಕ್ಕೂ ಆಘಾತಕಾರಿ. ಎಸ್ಐಆರ್ ಪ್ರಕ್ರಿಯೆಗೆ ಸಂಬಂಧಿಸಿದವರು ಯಾವುದೇ ದಾಖಲೆಗಳನ್ನು ಕೇಳುವಂತಿರಲಿಲ್ಲ. ಹಾಗಿದ್ದು ಟಿವಿ ಪತ್ರಕರ್ತರು ದಾಖಲೆ ಕೇಳತೊಡಗಿದ್ದು ವಿಚಿತ್ರವಾಗಿತ್ತು. ಹಾಗೆ ದಾಖಲೆ ಕೇಳಿದ್ದಕ್ಕೆ ಅಲ್ಲಿನ ಜನ ಆಕ್ಷೇಪ ಎತ್ತಿದ ಕೂಡಲೇ ಅವರನ್ನು ಬಾಂಗ್ಲಾದೇಶಿಗಳು, ರೋಹಿಂಗ್ಯಾ ನುಸುಳುಕೋರರು ಎಂದು ಹಣೆಪಟ್ಟಿ ಕಟ್ಟುವುದು ನಡೆಯಿತು. ಹಾಗಾದರೆ ನ್ಯೂ ಟೌನ್ನಲ್ಲಿರುವ ಈ ಸ್ಲಂಗಳು ನಿಜವಾಗಿಯೂ ಬಾಂಗ್ಲಾದೇಶಿಗಳ ನೆಲೆಯ? ವರದಿ ಉಲ್ಲೇಖಿಸುವ ಪ್ರಕಾರ ನ್ಯೂ ಟೌನ್ ನಿರ್ಮಾಣಕ್ಕೆ 1990ರ ದಶಕದಲ್ಲಿ ಸ್ವಾಧೀನಪಡಿಸಿಕೊಳ್ಳಲಾಗಿದ್ದ ಭೂಮಿ ಕೂಡ ಒಂದು ಕಾಲದಲ್ಲಿನ ಜಮೀನ್ದಾರರಾಗಿದ್ದ ಹಾಜಿ ಬಾದ್ಶಾ ಅಲಿ ಅವರ ಕುಟುಂಬದ ಒಡೆತನದಲ್ಲಿದ್ದುದಾಗಿತ್ತು. ಆ ಕುಟುಂಬದ ಸದಸ್ಯರು ಇನ್ನೂ ಆ ಪ್ರದೇಶದಲ್ಲಿದ್ದಾರೆ. ಬಾದ್ಶಾ ಅಲಿಯ ಮೊಮ್ಮಗ ಮೊಹಮ್ಮದ್ ಶಾ ಆಲಂ ಟಿಎಂಸಿ ನಾಯಕರಾಗಿದ್ದಾರೆ. ಐತಿಹಾಸಿಕವಾಗಿ ಈ ಎಲ್ಲ ಪ್ರದೇಶಗಳಲ್ಲಿ ಮುಸ್ಲಿಮರೇ ಹೆಚ್ಚಿದ್ರು. ನ್ಯೂ ಟೌನ್ ನಿರ್ಮಾಣದ ನಂತರ ಅವರಲ್ಲಿ ಹಲವರು ಕೆಲಸ ಹುಡುಕಿಕೊಂಡು ನಗರಕ್ಕೆ ಬಂದರು. ಕೆಲವರು ರಿಕ್ಷಾ ಎಳೆಯುತ್ತಾರೆ, ಕೆಲವರು ಕಸ ಸಂಗ್ರಹಿಸ್ತಾರೆ, ಕೆಲವರು ಮನೆಗಳಲ್ಲಿ ಕೆಲಸ ಮಾಡ್ತಾರೆ. ಹೀಗಿರುವಾಗ ಅವರನ್ನ ಬಾಂಗ್ಲಾದೇಶೀಯರು ಎಂದು ಕರೆಯುವುದು ಅನ್ಯಾಯ ಅಂತ ಮೊಹಮ್ಮದ್ ಶಾ ಆಲಂ ಹೇಳುವುದನ್ನು ವರದಿ ಉಲ್ಲೇಖಿಸಿದೆ. ನಾವು ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವಷ್ಟು ಶಕ್ತರಲ್ಲ, ನಾವು ಬಡವರು, ಹಾಗಾಗಿಯೇ ನಮಗೆ ಕಿರುಕುಳ ನೀಡುವುದು ಸುಲಭ ಎಂದು ಅಲ್ಲಿನ ನಿವಾಸಿಗಳು ಸಂಕಟ ವ್ಯಕ್ತಪಡಿಸುತ್ತಾರೆ. ಮುಸ್ಲಿಮರು ಮಾತ್ರವೇ ಈ ಕಿರುಕುಳಕ್ಕೆ ಬಲಿಯಾಗಿಲ್ಲ. ಸಣ್ಣ ಸಂಬಳಕ್ಕೆ ದುಡಿಯುತ್ತಾ ಮನೆಗೆ ಹಣ ಕಳುಹಿಸಬೇಕಾಗಿರುವ ಅನಿವಾರ್ಯತೆ ಇರುವ ಸ್ವೀಟಿ ಮೊಂಡಲ್ ಅವರಂಥವರು ಕೂಡ ಈ ಸ್ಲಂನಲ್ಲಿ ವಾಸಿಸ್ತಾ ಇದ್ದಾರೆ. ಅವರು ಹೂಗ್ಲಿಯವರು. ಈಗ ಅಲ್ಲಿನವರೆಲ್ಲರನ್ನು ಬಾಂಗ್ಲಾದೇಶಿಗಳು ಎಂದು ಕರೆಯುತ್ತಿರುವಾಗ ಇರುವ ಕೆಲಸವನ್ನೂ ಕಳೆದುಕೊಳ್ಳಬೇಕಾಗ್ತದೋ ಎಂಬ ಭಯ ಅಂಥವರನ್ನ ಕಾಡ್ತಾ ಇದೆ. ಇಲ್ಲಿ ಇರುವ ಅನೇಕರು ಹೂಗ್ಲಿಯ ಕಾನಕುಲ್ನವರು ಮತ್ತು ಕೆಲವರು ಬಿಹಾರದ ದುರ್ಬಂಗಾದವರು. ಆದರೆ ಅವರನ್ನೆಲ್ಲ ಬಾಂಗ್ಲಾದೇಶಿಗಳು ಎಂದು ಆರೋಪಿಸಲಾಗ್ತಾ ಇರುವುದು ಮಾತ್ರ ವಿಚಿತ್ರವಾಗಿದೆ. ಕೋಲ್ಕತ್ತಾದಲ್ಲಿ ಮುಸ್ಲಿಮರು ಹೆಚ್ಚಿರುವ ಮತ್ತೊಂದು ಪ್ರದೇಶ ಗುಲ್ಶನ್ ಕಾಲೋನಿಯಲ್ಲಿ ಕೂಡ ಇಂಥದ್ದೇ ಭಯ ಹರಡಲಾಗ್ತಾ ಇದೆ. ಗುಲ್ಶನ್ ಕಾಲೋನಿ ಬೂತ್ ಅನ್ನು ಹೊಸದಾಗಿ ರಚಿಸಲಾಗಿದೆ ಅಂತ ನಿವಾಸಿಗಳು ವಾದಿಸ್ತಾರೆ. ಎಲ್ಲ ನಿವಾಸಿಗಳು ಇನ್ನೂ ಈ ಬೂತ್ನ ಮತದಾರರ ಪಟ್ಟಿಗೆ ತಮ್ಮ ಹೆಸರು ಸೇರಿಸಿಕೊಟ್ಟಿಲ್ಲ. ಇಲ್ಲಿಯವರೆಗೆ ಈ ಪ್ರದೇಶದ ನಿವಾಸಿಗಳು ಪಶ್ಚಿಮ ಚೌಬಾಗ ಪ್ರದೇಶದ 4-5 ಬೂತ್ಗಳಲ್ಲಿ ಮತ ಚಲಾಯಿಸ್ತಾ ಇದ್ರು. 2026ರ ವಿಧಾನಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಈ ಬೂತ್ನಲ್ಲಿ ಮತದಾನ ನಡೆಯಲಿದೆ. ಬಾಂಗ್ಲಾದೇಶ ಅಥವಾ ಪೂರ್ವ ಪಾಕಿಸ್ತಾನದಿಂದ ಬಹಳ ಹಿಂದೆಯೇ ವಲಸೆ ಬಂದ ಕೆಲವು ಜನರು ಮಾರ್ಟಿನ್ ಪ್ಯಾರಾದಲ್ಲಿ ವರ್ಷಗಳಿಂದ ವಾಸಿಸ್ತಾ ಇದ್ದಾರೆ. ಎಡರಂಗ ಸರ್ಕಾರದ ಅವಧಿಯಲ್ಲಿ ಹಲವಾರು ನಿರಾಶ್ರಿತ ಕುಟುಂಬಗಳಿಗೆ ಈ ಪ್ರದೇಶದಲ್ಲಿ ಪುನರ್ವಸತಿಯನ್ನ ಕಲ್ಪಿಸಲಾಯಿತು. ಆದರೂ ಬಾಂಗ್ಲಾದೇಶದವರು ಎಂಬ ಆರೋಪಗಳನ್ನು ಈ ನಿವಾಸಿಗಳು ವಿರೋಧಿಸುತ್ತಾರೆ. ಇಲ್ಲಿರುವ ಹೆಚ್ಚಿನ ಜನರು ಬಿಹಾರ, ಉತ್ತರ ಪ್ರದೇಶ ಮತ್ತು ದೆಹಲಿಯ ಉರ್ದು ಮಾತನಾಡುವ ಜನರಾಗಿದ್ದಾರೆ. ಹೀಗೆ ಇಲ್ಲಿನ ಬಡ ಮುಸ್ಲಿಮರನ್ನು ಬಾಂಗ್ಲಾದೇಶೀಯರು ಎನ್ನಲಾಗ್ತಾ ಇರುವ ಬಗ್ಗೆ ಟಿಎಂಸಿ ನಾಯಕ ಅರೂಪ್ ಚಕ್ರವರ್ತಿ ಪ್ರತಿಕ್ರಿಯಿಸಿದ್ದಾರೆ. ಬಿಜೆಪಿ ರಾಜ್ಯಾದ್ಯಂತ ದ್ವೇಷ ಪ್ರಚಾರ ಮತ್ತು ತಪ್ಪು ಮಾಹಿತಿ ಹರಡಲು ಯತ್ನಿಸ್ತಾ ಇದೆ ಅಂತ ಅವರು ಟೀಕಿಸಿದ್ದಾರೆ. ದಿಲ್ಲಿಯಲ್ಲಿ ಮತ ಚಲಾಯಿಸಿದವರಿಗೆ ಬಿಹಾರದಲ್ಲೂ ಮತ ಚಲಾಯಿಸಲು ಅವಕಾಶ ಕೊಡ್ತಾ ಇರುವಾಗ ಬಂಗಾಳದ ನ್ಯೂ ಟೌನ್ ಮತ್ತು ಗುಲ್ಶನ್ ಕಾಲನಿಯಂತಹ ಪ್ರದೇಶಗಳಲ್ಲಿನ ಭಾರತೀಯರನ್ನ ಬಾಂಗ್ಲಾದೇಶಿಗಳು ಎಂದು ಲೇಬಲ್ ಮಾಡಲಾಗ್ತಾ ಇರೋದು ವಿಪರ್ಯಾಸ.
ನ್ಯೂಟೌನ್ನಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಸಿದ್ದಾರೆ ಎಂಬ ವದಂತಿಯನ್ನ ಮೊದಲು ಹರಡಿದವರು ಅಮಿತ್ ಮಾಳವೀಯ. ನಂತರ ಅದು ಜೋರಾಗಿ ವ್ಯಾಪಿಸತೊಡಗಿತು. ಈ ಪ್ರದೇಶಗಳಲ್ಲಿ ನಿಜವಾಗಿಯೂ ನುಸುಳುಕೋರರು ಇದ್ದರೆ ಬಿಎಸ್ಎಫ್ ಏನು ಮಾಡ್ತಾ ಇದೆ? ಒಳ ನುಸುಳುಕೋರರು ರಾಜ್ಯದೊಳಗೆ ಬರಲು ಅವರೇಕೆ ಅವಕಾಶ ನೀಡ್ತಾ ಇದ್ದಾರೆ? ಇಂತಹ ಪ್ರಶ್ನೆಗಳಿಗೆ ಬಿಜೆಪಿ ಜಾಣ ಮೌನ ವಹಿಸುತ್ತೆ. ಚುನಾವಣೆಗೆ ಮುನ್ನ ಇದು ಖಂಡಿತವಾಗಿಯೂ ಭಯ ಹುಟ್ಟಿಸುವ ಪ್ರಚಾರವಾಗಿದೆ. ಅಲ್ಪಸಂಖ್ಯಾತ ಸಮುದಾಯಗಳನ್ನು ಹೆದರಿಸುವುದು ಇದರ ಉದ್ದೇಶ ಅಂತ ಸಾಮಾಜಿಕ ಕಾರ್ಯಕರ್ತ ಮತ್ತು ಕಲ್ಕತ್ತಾ ಹೈಕೋರ್ಟ್ ವಕೀಲ ಸಮೀಂ ಅಹ್ಮದ್ ಹೇಳುವುದನ್ನು ವರದಿ ಉಲ್ಲೇಖಿಸಿದೆ. ಈ ಜನರನ್ನು ಭಯಭೀತಗೊಳಿಸಲಾಗ್ತಾ ಇದೆ ಮತ್ತು ಅವರು ಬಿಜೆಪಿಯನ್ನು ಬೆಂಬಲಿಸಿದ್ರೆ ಅವರ ಪೌರತ್ವ ಸಮಸ್ಯೆ ಬಗೆಹರಿಸಲಾಗುತ್ತೆ ಅಂತ ಪರೋಕ್ಷವಾಗಿಯೇ ಹೇಳಲಾಗ್ತಾ ಇದೆ. ಅವರು ಬಿಜೆಪಿ ವಿರುದ್ಧ ಮತ ಚಲಾಯಿಸಿದ್ರೆ ಅವರ ಬದುಕನ್ನು ಅತಂತ್ರವಾಗಿಸಲಾಗ್ತದೆ ಅಂತ ವಕೀಲ ಸಮೀಂ ಅಹ್ಮದ್ ಹೇಳ್ತಾರೆ. ಅವರ ಪ್ರಕಾರ ನ್ಯೂಟೌನ್ ಸೇರಿದಂತೆ ಈ ಪ್ರದೇಶಗಳಲ್ಲಿನ ಹೆಚ್ಚಿನ ಬಡ ಜನರು ಭಾರತೀಯ ಮುಸ್ಲಿಮರು ಅಂತ ಮಾಧ್ಯಮಕ್ಕೂ ಚೆನ್ನಾಗಿ ಗೊತ್ತಿದೆ. ಆದರೂ ಅವರಿಗೆ ಸತತ ಕಿರುಕುಳ ನೀಡಲಾಗ್ತಾ ಇದೆ. ಅವರು ಯಾವಾಗಲೂ ಒತ್ತಡದಲ್ಲಿ ಇರುವಂತೆ ಮಾಡಲಾಗ್ತಾ ಇದೆ ಮತ್ತು ಸುರಕ್ಷಿತವಾಗಿರಲು ಬಿಜೆಪಿಗೆ ಶರಣಾಗಲಿ ಅಂತ ಬಯಸಲಾಗ್ತಾ ಇದೆ ಎಂಬುದು ಅಹ್ಮದ್ ಅವರ ಅಭಿಪ್ರಾಯ. ಸಾಮಾಜಿಕ ಕಾರ್ಯಕರ್ತೆ ಸುಗತಾ ರಾಯ್ ಹೇಳುವ ಪ್ರಕಾರ ಗಡಿ ದಾಟಿ 30-50 ವರ್ಷಗಳ ಹಿಂದೆ ಇಲ್ಲಿಗೆ ಬಂದ ಅನೇಕರು ರಾಜ್ಯಾದ್ಯಂತ ಇದ್ದಾರೆ. ಅವರು ಈ ದೇಶದಲ್ಲಿ ಕೆಲಸ ಮಾಡಿದ್ದಾರೆ, ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡಿದ್ದಾರೆ, ಭೂಮಿ ಖರೀದಿಸಿದ್ದಾರೆ, ಮನೆ ಕಟ್ಟಿದ್ದಾರೆ. ಆದರೆ ಇಂದು ಅವರನ್ನು ಕೆಲವು ದಾಖಲೆಗಳು ಇಲ್ಲದ ಕಾರಣಕ್ಕೆ ದೇಶದಿಂದ ಹೊರಹಾಕಿದರೆ ಅವರು ಎಲ್ಲಿಗೆ ಹೋಗುತ್ತಾರೆ ಎಂಬುದು ರಾಯ್ ಅವರ ಪ್ರಶ್ನೆ. ಅಹ್ಮದ್ ಅವರು ಹೇಳುವಂತೆ ಅಲ್ಪಸಂಖ್ಯಾತರು ಸೇರಿದಂತೆ ಬಡ ಜನರ ದೊಡ್ಡ ಭಾಗವನ್ನು ದೇಶವಿಲ್ಲದ ಕಾರ್ಮಿಕರನ್ನಾಗಿ ಮಾಡುವುದು ಬಿಜೆಪಿಯ ಉದ್ದೇಶ. ಯಾಕೆಂದರೆ ಅವರಿಗೆ ಪೌರತ್ವ ಹಕ್ಕುಗಳಿಲ್ಲದೇ ಇದ್ದಾಗ ಅವರನ್ನು ಸುಲಭವಾಗಿ ಶೋಷಿಸಬಹುದು ಎಂಬುದು ಅವರ ಲೆಕ್ಕಾಚಾರ ಎನ್ನುತ್ತಾರೆ ಅವರು. ಎಸ್ಐಆರ್ ಮೂಲಕ ಏನೆಲ್ಲ ನಡೀತಾ ಇದೆ ಎಂಬುದಕ್ಕೆ ಇದು ಕರಾಳ ನಿದರ್ಶನ.